ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಹೊಸ ಜಾಬ್ ಬಗ್ಗೆ ಮಾಹಿತಿ ಕೊಡ್ತೇನೆ. ಏನಪ್ಪ ಇದು ಜಾಬ್ಗಳು ಅಂದ್ರೆ ಪೋಸ್ಟ್ ಆಫೀಸಲ್ಲಿ ನಡೀತಾ ಇರೋ ನೇಮಕಾತಿ ಬಗ್ಗೆ ನಾನು ಇವತ್ತು ಅಪ್ಡೇಟ್ ಕೊಡ್ತಾ ಇದ್ದೀನಿ. ಇಲ್ಲಿ ಬಂದ್ಬಿಟ್ಟು ನಿಮಗೆ ಸಂಬಳ ಎಷ್ಟಿರುತ್ತೆ ಅಂದ್ರೆ 27,650 ಸಂಬಳ ಇರುತ್ತೆ. 18ರಿಂದ 40 ವರ್ಷ ವಯೋಮಿತಿ ಒಳಗಿರೋರು ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಹೇಗೆ ಅಪ್ಲೈ ಮಾಡೋದು, ಯಾವ್ಯಾವ ಜಾಬ್ಗಳಿಗೆ ಕಾಲ್ಫರ್ ಆಗಿದೆ, ಏನೇನು ಕತೆ ಎಲ್ಲ ಮಾಹಿತಿ ವಿಡಿಯೋ ಇರುತ್ತೆ. ಹಾಗೂ ಹೇಗೆ ಅಪ್ಲೈ ಮಾಡೋದನ್ನು ಕೂಡ ನಾನು ಲಾಸ್ಟ್ ಹೇಳ್ತೀನಿ. ದಯಮಾಡಿ ಕೊನೆವರೆಗೂ ವಿಡಿಯೋ ನೋಡಿ, ನಿಮಗೆ ಸಂಕ್ಷಿಪ್ತವಾದ ವಿವರಣೆ ಸಿಗುತ್ತೆ. ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆಗಳಿಗೆ ಕಾಲ್ಫರ್ ಆಗಿದೆ. ಆ ಸ್ಪೆಷಲಿಸ್ಟ್ ಆಫೀಸರ್ಗಳಲ್ಲಿ ಹಲವಾರು ರೋಲ್ಸ್ ಇದೆ ಅಥವಾ ಕೆಲಸಗಳಿದ್ದಾವೆ. ಯಾವ್ದು ಅಂದರೆ ಅಸಿಸ್ಟೆಂಟ್ ಮ್ಯಾನೇಜರ್ ಜಾಬ್ಗಳು, ಸೀನಿಯರ್ ಮ್ಯಾನೇಜರು, ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್, ಇದೆಲ್ಲ ಜಾಬ್ಗಳಿಗೆ ಕಾಲ್ಫರ್ ಆಗಿದೆ. ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗಳಿಗೆ ಏನಂದ್ರೆ ನಿಮಗೆ ಸಂಬಳ ಬಂದ್ಬಿಟ್ಟು 48,000ದಿಂದ 85,000ವರೆಗೂ ಈ ಮ್ಯಾನೇಜರ್ ಯಾವ್ಯಾವ ಹುದ್ದೆಗಳಿದೆ ಅದೆಲ್ಲ ಹೇಳಿದೆ. ಆ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ಗೂ ಕೂಡ ತುಂಬಾ ಒಳ್ಳೆ ಸ್ಯಾಲರಿನ ಕೊಡ್ತಾ ಇದ್ದಾರೆ. ಆಲ್ ಓವರ್ ಇಂಡಿಯಾ ನೀವು ಎಲ್ಲಿ ಬೇಕಾದ್ರೆ ಜಾಬ್ಗಳಿಗೆ ಅಪ್ಲೈ ಮಾಡ್ಬೋದು. ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗಳಿಗೆ 54 ಜಾಬ್ಗಳಿಗೆ ಕಾಲ್ಫರ್ ಆದರೆ ಸೀನಿಯರ್ ಮ್ಯಾನೇಜರ್ ಹಾಗೂ ಮ್ಯಾನೇಜರ್ಗೆ 4ರಿಂದ 10 ಜಾಬ್ಗಳಿಗೆ ಕಾಲ್ಫರ್ ಆಗಿದೆ. ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ಗೆ 7 ಜಾಬ್ಗಳಿಗೆ ಕಾಲ್ಫರ್ ಆಗಿದೆ. ಟೋಟಲ್ ನಿಮಗೆ ಏನಿಲ್ಲ ಅಂದ್ರೂ ನಿಮಗೆ 60ರಿಂದ 70 ಜಾಬ್ಗಳಿಗೆ ಕಾಲ್ಫರ್ ಆಗಿದೆ. ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂತಂದ್ರೆ 18ರಿಂದ 50 ವರ್ಷ ವಯೋಮಿತಿ ಒಳಗಿರೋರು ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಅದರಲ್ಲೂ ಬೋತ್ ಮೇಲ್ ಅಂಡ್ ಫಿಮೇಲ್, ಪುರುಷರು ಹಾಗೂ ಸ್ತ್ರೀಯರು ಯಾರು ಬೇಕಾದ್ರೂ ಈ ಜಾಬ್ಗಳಿಗೆ ಅಪ್ಲೈ ಮಾಡ್ಬೋದು. SC/ST ಅವರಿಗೆ 5 ವರ್ಷದ ವಯಸ್ಸಿನ ವಿಶ್ರಾಂತಿ ಇರುತ್ತೆ. OBC ಕ್ಯಾಟಗರಿ ಅವರಿಗೆ 3 ವರ್ಷದ ವಯಸ್ಸಿನ ವಿಶ್ರಾಂತಿ ಹಾಗೂ PWD ಕ್ಯಾಟಗರಿ ಅವರಿಗೆ 10 ವರ್ಷದ ವಯಸ್ಸಿನ ವಿಶ್ರಾಂತಿ ಇರುತ್ತೆ. ಸಂದರ್ಶನ ಹಾಗೂ ಗ್ರೂಪ್ ಡಿಸ್ಕಷನ್ ಆಧಾರಿತ ಮೇಲೆ ನಿಮಗೆ ಕೆಲಸವನ್ನ ಕೊಡ್ತಾರೆ. ಯಾವುದೇ ರೀತಿ ಪರೀಕ್ಷೆ ಇರೋದಿಲ್ಲ. ನೋಡ್ಲೇಬೇಕಾದ ಮಾಹಿತಿ, ಎಲ್ಲ ಎಕ್ಸಾಮ್ಗಳು ಇದ್ದೇ ಜಾಬ್ಗಳು ಕಾಲ್ಫರ್ ಆಗುತ್ತೆ. ಇಲ್ಲಿ ಯಾವುದೇ ರೀತಿ ಪರೀಕ್ಷೆ ಇರಲ್ಲ, ಅದರ ಸಂದರ್ಶನ ಇರುತ್ತೆ ಹಾಗೂ ಗ್ರೂಪ್ ಡಿಸ್ಕಷನ್ ಕೂಡ ಇರುತ್ತೆ. ಅಲ್ಲಿ ನೀವು ನೇರ ಇಂಟರ್ವ್ಯೂ ಮಾಡಿ ಅಲ್ಲಿ ನಿಮಗೆ ಸೆಲೆಕ್ಷನ್ ಮಾಡ್ತಾರೆ. ಒಂದು CBT ಟೆಸ್ಟ್ ಏನು ನಡೆಸ್ತಾರೆ ಎಲ್ಲ ಸರ್ಕಾರಿ ಜಾಬ್ಗಳಿಗೆ, ಆ ಥರ ಇಲ್ಲಿ ಇರೋದಿಲ್ಲ. ಅಪ್ಲೈ ಮಾಡೋದು ಆನ್ಲೈನ್ ಮಾತ್ರ ಅಪ್ಲೈ ಮಾಡೋಕ್ಕಾಗುತ್ತೆ. ಅರ್ಜಿ ಶುಲ್ಕ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇದೆ. ನಿಮಗೆ ಶೂಟ್ ಆಗುತ್ತೆ ಅಂದರೆ ಮಾತ್ರ ಈ ಅರ್ಜಿನ ತಗೊಂಡು ಅಪ್ಲೈನ ಮಾಡಿ ಆನ್ಲೈನ್ ಅಪ್ಲೈ ಮಾಡಬೇಕಾಗುತ್ತೆ. ಅರ್ಜಿ ಶುಲ್ಕ ಬಂದ್ಬಿಟ್ಟು ಅದರ್ ಕ್ಯಾಟಗರಿ ಸಾಮಾನ್ಯ ವರ್ಗದವರೆಲ್ಲರಿಗೂ 750 ರೂಪಾಯಿ ಇರುತ್ತೆ. ಆ ಸಾಮಾನ್ಯ ವರ್ಗದವ್ರಿಗೂ ಅಂದರೆ ಜನರಲ್ ಕ್ಯಾಟಗರಿ ಅವರು ಇರ್ಬೋದು ಹಾಗೂ OBC ಅವರಿಗೆ ಕೂಡ 750 ರೂಪಾಯಿ ಇರುತ್ತೆ. SC/ST ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ 750 ರೂಪಾಯಿಯಷ್ಟು ಅರ್ಜಿ ಶುಲ್ಕವನ್ನು ಇಟ್ಟಿದ್ದಾರೆ. ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಕೇವಲ 150 ರೂಪಾಯಿ ಇದೆ. ಅದರ್ ಕ್ಯಾಟಗರೀಸ್ ಅದು ಜನರಲ್ ಕ್ಯಾಟಗರೀಸ್ ಅವರಿಗೆ 750ವರೆಗೂ ಅರ್ಜಿ ಶುಲ್ಕ ಇರುತ್ತೆ. ಹಾಗೂ PWD ಅವ್ರಿಗೂ ಕೂಡ ಫಿಸಿಕಲಿ ಏನು ಚಾಲೆಂಜ್ ಇರ್ತಾರೆ ಅವ್ರಿಗೂ ಕೂಡ 150ರಷ್ಟು ಅರ್ಜಿ ಶುಲ್ಕ ಇಟ್ಟಿದ್ದಾರೆ. 21 ಡಿಸೆಂಬರ್ ಇಂದ ನಿಮಗೆ ಜನವರಿ 10ರವರೆಗೂ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಇದು ಲಾಸ್ಟ್ ಡೇಟ್ ಆಗಿರುತ್ತೆ ಜನವರಿ 10. ಏನಾದರೂ ಇದು ಎಕ್ಸ್ಟೆಂಡ್ ಆದರೆ ಆ ಮಾಹಿತಿ ಏನಾದರೂ ಬಂದರೆ ಆದರೂ ಕೂಡ ವಿಡಿಯೋ ಮಾಡಾಕ್ತೀನಿ. ಯಾರ್ಯಾರು ವಿದ್ಯಾರ್ಥಿ ಏನು ಬೇಕು ಅಂತಂದರೆ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗು, BTech, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ನ ಪ್ರಿಫರಿಂಗ್ ಮಾಡ್ತಾರೆ. ಹಾಗೂ IT ಅಥವಾ ಕಂಪ್ಯೂಟರ್ ಅಪ್ಲಿಕೇಶನ್ ಇಂಜಿನಿಯರಿಂಗ್ ಮಾಡಿದವರು ಕೂಡ ಪ್ರಿಫರೆನ್ಸ್ ಇರುತ್ತೆ. ENC ಅಂದರೆ ಎಲೆಕ್ಟ್ರಾನಿಕ್ಸ್ ಹಾಗೂ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಮಾಡಿರೋರು ಹಾಗೂ BSc ಎಲೆಕ್ಟ್ರಾನಿಕ್ಸ್ ಅಲ್ಲಿ ಮಾಡಿರೋರು ಕೂಡ, BSc ಅಲ್ಲಿ ನೀವು ಕಂಪ್ಯೂಟರ್ ಸೈನ್ಸ್ ಓದಿರೋರು ಕೂಡ ಈ ಜಾಬ್ಗಳಿಗೆ ಅಪ್ಲೈ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಕಂಪ್ಲೀಟ್ ಮಾಹಿತಿ ಇರುತ್ತೆ ಡಿಸ್ಕ್ರಿಪ್ಷನ್. ದಯಮಾಡಿ ಡಿಸ್ಕ್ರಿಪ್ಷನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲೈನ ಮಾಡಿ ಆದಷ್ಟು ಬೇಗ. ಈ ಒಳ್ಳೆ ಅವಕಾಶನ ಮಿಸ್ ಮಾಡ್ಕೊಬಿಡಿ. ನಿಮ್ಗೆ ಅಂದ್ರೂ ಈ ಜಾಬ್ ಸೂಟ್ ಆಗದಿದ್ರೆ ನಾನು ಆಗಲೇ 100 ವಿಡಿಯೋಗಳು ಕೂಡ ಹಾಕಿದ್ದೀನಿ, ಅಲ್ಲಿಗೂ ಕೂಡ ಒಂದ್ಸಲ ಚೆಕ್ ಮಾಡಿ. ಅದರಲ್ಲಿ ನಿಮಗೆ ಯಾವ್ದಾದ್ರು ಒಂದು ಸೂಟ್ ಆಗೋ ಜಾಬ್ಲಿ ಆದಷ್ಟು ಬೇಗ ಅಪ್ಲೈ ಮಾಡಿ, ಫಿನಾನ್ಷಿಯಲಿ ಡಿಪೆಂಡೆಂಟ್ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ಜಾಬ್ ಅಪ್ಡೇಟ್ ಇಟ್ಕೊಂಡು ನಿಮ್ಮ ಮುಂದೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ.